ಅಮ್ಮ ಪ್ರಿಯಾ, ಆ ಪೇಪರ್ ಸಿಕ್ತಾ? ತಗೊಂಬಂದ್ಯಮ್ಮ? ಬೇಗ ಹೇಳಮ್ಮ, ಟೆನ್ಷನ್ಗೆ ನನ್ಗೆ ಎದೆ ಬಾಯಿಗೆ ಬರ್ತಿದೆ. ಗ್ರೇಟ್, ಪ್ರಿಯಾ ಹೋಗಿದ್ದಾಳೆ ಅಂದ್ಮೇಲೆ ಕೆಲ್ಸ ಸಾಧಿಸ್ದೆ ಹಾಗೆ ಬರ್ತಾಳಾ? ಇಲ್ಲಿ ನೋಡಿ ಪೇಪರ್ಸ್. ಇದೇ ಪೇಪರ್ಸ್, ಇದೇ ನಾನು ಸೈನ್ ಮಾಡಿರೋದು ಚಿಕ್ಕಮ್ಮ. ಥ್ಯಾಂಕ್ ಯು ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ನನ್ನ ತುಂಬಾ ದೊಡ್ಡ ಪ್ರಾಬ್ಲಮ್ ಇಂದ ಆಚೆ ತಂದಿದ್ಯಾ. ಇನ್ಮುಂದೆ ಆದ್ರೂ ಈ ತರ ಹುಚ್ಚ ಕೆಲಸ ಮಾಡ್ದೆ ಹುಷಾರಾಗಿದ್ರೆ ಒಳ್ಳೇದು. ಹೋಗ್ಲಿ ಬಿಡಿ ಪತಿರಾಯ್ರೆ, ಅತ್ತೆ ಏನಾದ್ರು ಬೇಕಂತ ಮಾಡಿದ್ರಾ? ಅಪ್ಪಿತಪ್ಪಿ ಆಗೋಯ್ತು, ಬಿಟ್ಬಿಡಿ. ಅಮ್ಮ ಪ್ರಿಯಾ, ನನ್ ಮುದ್ದು ಬಂಗಾರ, ಎಂತ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ನಿಂಗೀಗ್ಲೇ ದೃಷ್ಟಿ ತೆಗಿಬೇಕು. ಇರು ತರ್ತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಈ ಮನೆಯವ್ರ ಕಣ್ಣು, ಎಲ್ಲಾರ ಕಣ್ಣು ದೃಷ್ಟಿ ಹಾಗೇ ತೊಲಗ್ಲಿ. ಅಮ್ಮ ಪ್ರಿಯಾ, ನಿನ್ಗೆಷ್ಟು ಬುದ್ಧಿ ಇದ್ಯಮ್ಮ. ಎಂತ ಸಾಹಸ, ಎಂತ ಧೈರ್ಯ. ನಿನ್ನಂತ ಬುದ್ಧಿವಂತೆ ನಮ್ಮನೆ ಸೊಸೆ ಆಗಿರೋದಕ್ಕೆ ನಂಗೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಿದೆ. ಮತ್ತೆ ಪ್ರಿಯಾ ಅಂದ್ರೆ ಏನ್ ಅನ್ಕೊಂಡ್ರಿ ಅಜ್ಜಮ್ಮ? ಬುದ್ಧಿವಂತಿಕೆಗೆ ಕೇರ್ ಆಫ್ ಅಡ್ರೆಸ್, ಸಮಯ ಸ್ಫೂರ್ತಿಗೆ ರೋಲ್ ಮಾಡೆಲ್. ಹೌದು ಹೌದು ಪ್ರಿಯಾ, ನಿನ್ನಂತ ಬುದ್ಧಿವಂತ ಹುಡುಗಿರಲ್ಲ ಅಡಿಗೆ ಮನೇಲೆ ಕೊಳ್ತು ಹೋಗೋದು ನಂಗೊಂಚೂರು ಇಷ್ಟ ಇಲ್ಲ. ಇಲ್ ನೋಡು, ಡಿಟೆಕ್ಟಿವ್ ಪ್ರಿಯಾ ಅಂತ ಬೋರ್ಡ್ ಹಾಕೊಂಡು ಈ ತರ ಅಸಾಧ್ಯವಾಗಿರೋ ಕೆಲ್ಸನೆಲ್ಲ ಬಗೆಹರಿಸಿ ಒಳ್ಳೆ ಹೆಸರು ಮಾಡ್ಬೇಕು. ಅದ್ಕೆಗಿರೋ ಬುದ್ಧಿವಂತಿಕೆಗೆ ಬರೀ ಡಿಟೆಕ್ಟಿವ್ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ, ಸಿಐಡಿ ಡಿಪಾರ್ಟ್ಮೆಂಟ್ ಅಲ್ಲೂ ದೊಡ್ಡ ಕೆಲಸ ಸಿಗ್ಬೇಕು. ನಿಲ್ಲಿಸ್ರಿ. ಏನ್ ನಾನ್ ಸ್ಟಾಪ್ ಆಗಿ ಅವಳನ್ನ ಹೊಗಳ್ತಾ ಇದ್ದೀರಾ? ಪ್ರಿಯಾ ಮಾತ್ರ ಅಲ್ಲ, ನಾನು ಇದ್ದಿದ್ದಕ್ಕೆ ಈ ಕೆಲ್ಸ ಆಗಿದ್ದು. ಅಷ್ಟಕ್ಕೂ ಇವಳಿಗಿರೋದು ಬರೀ ಬುದ್ಧಿ ಅಲ್ಲ, ತರ್ಲೆ ಬುದ್ಧಿ. ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡಿರ್ತಾಳೆ ಇವಳು. ಯಾಕೋ ಹಾಗಂತೀಯಾ? ನೀನೇನಾದ್ರೂ ಹೇಳು ಅಣ್ಣ, ಅದ್ಗೆ ಅಂತೂ ಬುದ್ಧಿವಂತೇನೆ. ಪಾಪ, ನನ್ ಬುದ್ಧಿವಂತಿಕೆನ ನೀವೆಲ್ಲ ಮೆಚ್ಕೊಂಡ್ರಲ್ಲ, ಅದಕ್ಕೆ ಉರ್ಕೋತಿದ್ದಾರೆ ಪತಿರಾಯರು. ನೀವಿದೆಲ್ಲ ತಲೆಗೆ ಹಾಕೋಬೇಡಿ. ಹಾ ಸರಿ ಸರಿ ಸರಿ, ಎಲ್ರೂ ಒಂದ್ ವಿಷಯನ ನೆನ್ಪಿಟ್ಕೊಳ್ಳಿ. ಅಪ್ಪಿ ತಪ್ಪಿನೂ ಈ ವಿಷಯ ನಮ್ಮವ್ರಿಗೆ ಹೇಳ್ಬೇಡಿ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ, ಯಾರೂ ಹೇಳಲ್ಲ, ಯಾರಿಗೂ ಹೇಳಲ್ಲ. ಅಜ್ಜಿ, ಡಿಟೆಕ್ಟಿವ್ ಅಂತ ಯಾವಾಗ ಬೋರ್ಡ್ ಹಾಕೋಣ? ನಾಳೆನೆ ಹಾಕೋಣ. ಯಾವತ್ತೂ ಬದಲಾಗಲ್ಲ.
ರಾಧಿಕಾ, ನಿನ್ನ ದೇಹ ಇಲ್ಲೇ ಇದ್ರೋ ಮನ್ಸು ಬೇರೆಲ್ಲೋ ಇದೆ. ಏನಾಯ್ತು ರಾಧಿಕಾ? ಏನಿಲ್ಲ ದೊಡ್ಡತ್ತೆ, ಯಾವಾಗ್ಲೂ ಈ ಟೈಮ್ಗೆ ಕೈಲಾಶ್ ಅವರು ಮನೆಗೆ ಬರ್ತಿದ್ರು. ಇವತ್ತು ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ನೋಡ್ತಿದ್ದೀನಿ. ಈ ಕಾಯೋದೆಲ್ಲ ಗಂಡನ್ ಮೇಲಿರೋ ಪ್ರೀತಿಗ, ಇಲ್ಲ ಅವನ ಆರೋಗ್ಯ ಸರಿ ಹೋಗ್ಲಿಲ್ಲ ಅಂತನಾ? ಪ್ರೀತಿ ಇದ್ರೆ ಅಲ್ವಾ ಅತ್ತೆ ಕಾಳಜಿ ಹುಟ್ಟೋದು? ನಿಜನೇ. ಅಷ್ಟು ಪ್ರೀತಿ ಇರುವಾಗ ನೀನ್ ಮನೇಲಿದ್ದು ಅವನಿಗೋಸ್ಕರ ಕಾಯೋದು ಯಾಕೆ? ಅವನೇನೋ ಆಫೀಸ್ ಕೆಲ್ಸ ಅಂತ ತಿರುಗೋದು, ಇದೆಲ್ಲ ಯಾಕೆ? ಅವಾಗವಾಗ ಒಂದೆರಡು ದಿನ ಹೊರಗಡೆ ತಿರ್ಗಾಡ್ಕೊಂಡ್ ಬಂದ್ರೆ ಒಬ್ರಿಗೊಬ್ರು ಇನ್ನೂ ಹತ್ರ ಆಗ್ತೀರಾ. ಒಬ್ರಿಗೋಸ್ಕರ ಒಬ್ರು ಇದೀರಾ ಅನ್ನೋ ನಂಬಿಕೆನೂ ಹೆಚ್ಚಾಗತ್ತೆ. ಹಾಗೇನಾದ್ರೂ ಪ್ಲಾನ್ ಮಾಡ್ಬೋದಲ್ಲ? ದೊಡ್ಡತ್ತೆ, ಅವ್ರಿಗೂ ಆಫೀಸಲ್ಲಿ ತುಂಬಾ ಕೆಲಸ ಇರತ್ತೆ, ನನಗೂ ಕಾಲೇಜ್ ಇರತ್ತೆ, ಆಗಲ್ಲ ದೊಡ್ಡತ್ತೆ. ನೋಡಲ್ಲಿ, ಮಾತಲ್ಲೇ ಬಂದ್ಬಿಟ್ಟ. ಕೈಲಾಶ್, ರಾಧಿಕಾ ನೀನ್ ಬರೋದನ್ನೇ ಕಾಯ್ತಾ ಇದ್ಲು. ಏನಕ್ಕೆ ಕಾಯ್ತಿದ್ದೆ ರಾಧಿಕಾ? ಏನಾದ್ರೂ ಕೆಲಸ ಇತ್ತಾ? ಏನಿಲ್ಲ ರೀ, ನೀವು ಇನ್ನೂ ಯಾಕೆ ಬರ್ಲಿಲ್ಲ ಅಂತ ಕಾಯ್ತಿದ್ದೆ ಅಷ್ಟೇ. ಹಾಗಾ, ಸರಿ. ಕೈಲಾಶ್ ಸುಸ್ತಾಗಿ ಮನೆಗ್ ಬಂದ್ರೆ ಹಾಗೆ ನಿಂತ್ಕೊಂಡಿದ್ಯಲ್ಲ, ಬಿಸಿ ಕಾಫಿನೋ ನೀರೋ ತಗೊಂಡ್ ಹೋಗಮ್ಮ. ಪಾಪ ಅವನಿಗೂ ಸುಸ್ತಾಗಿರತ್ತಲ್ವಾ? 2-3 ದಿನದಿಂದ ಕೈಲಾಶ್ ಅವರು ನನಗೆ ಹತ್ರ ಆಗೋದಕ್ಕೆ ನೋಡ್ತಿದ್ದಾರೆ. ನಾನು ಒಬ್ಳೇ ಇದ್ದಾಗ ನಂಗೆ ಹತ್ರ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇವಾಗಲೂ ಹಾಗೆ ಮಾಡಿ ನಾನೇನಾದ್ರೂ ದೂರ ಹೋದ್ರೆ ಕೋಪ ಮಾಡ್ಕೋತಾರೇನೋ. ಏನಮ್ಮ ದೊಡ್ಡತ್ತೆ, ಗಂಡನ ಹತ್ರ ಹೋಗೋದಿಕ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಅದೇ ನಿನ್ ಗಂಡನ್ಗೆ ಕಾಫಿ ಕೊಡೋದಿಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ? ತಗೊಂಡು ಹೋಗ್ತೀನಿ ದೊಡ್ಡತ್ತೆ. ಕೈಲಾಶ್ ಅವರೇ, ಕಾಫಿ. ಕೈಲಾಶ್ ಅವರು ಯಾಕೆ ಮಾತಾಡ್ತಾನೆ ಇಲ್ಲ? ತುಂಬಾ ಬೇಜಾರಲ್ಲಿದ್ದಾರೆ ಅನ್ಸುತ್ತೆ. ನಾನು ಫ್ರೆಶ್ ಆಗಿ ಬರ್ತೀನಿ. ಟವಲ್ ಅಲ್ಲಿದೆ. ನಾನಾಡದ ಮಾತೆಲ್ಲವ ಕದ್ದಾಲಿಸು, ಆದರೂ ನೀ ಹೇಳದೆ ಒದ್ದಾಡಿಸು. ನೀ ತೋರುವ ಮುಂಗೋಪವ ಮುದ್ದಾಗಿಸು, ಕಣ್ಣಲ್ಲಿ ನೀ ಮೆಲ್ಲಗೆ ಒತ್ತಾಯಿಸು. ಓದದ ಪುಸ್ತಕ ನಾನು ಎದೆಗೊತ್ತಿಕೊಳ್ಳುವೆಯೇನೋ, ಬಿಸಿಯ ಉಸಿರು ನೀಡಿ ಪ್ರತಿ ಸಾಲನು ಕಥೆಯಾಗಿಸು. ನಾನಾಡದ ಮಾತೆಲ್ಲವ ಕದ್ದಾಲಿಸು.
ಕೈಲಾಶ್ ಸಂಸಾರ ಜೀವನದಿಂದ ದೂರ ಇರಬೇಕು. ಕೈಲಾಶ್ ಅವರೇ, ಐ ಆಮ್ ಸಾರಿ ರೀ, ಐ ಆಮ್ ಸೋ ಸಾರಿ, ಐ ಆಮ್ ಸಾರಿ. ಗೊತ್ತಿಲ್ಲದೆ ಹೀಗೆ ಮಾಡ್ಬಿಟ್ಟೆ. ಸಾಕು. ನಂಗೆ ಎಲ್ಲಿ ಲೇಟ್ ಆದ್ರೆ ನಿನ್ಗೇನು? ಏನ್ರಿ? ನನ್ನ ದೂರ ತಳ್ಳಿ ನನ್ನ ಹೃದಯಕ್ಕೆ ಮಾಡಿರೋ ಗಾಯಕ್ಕಿಂತ ಇದೇನ್ ದೊಡ್ಡದಲ್ಲ ಬಿಡು. ಆಕ್ಚುಲಿ ನಿನ್ ಪ್ರಾಬ್ಲಮ್ ಏನು? ಯಾಕೆ ಪ್ರತಿ ಸಲ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ನಿನಗೆ ನಾನಂದ್ರೆ ಇಷ್ಟ ಇಲ್ವಾ ಅಂದ್ರೆ ಇಷ್ಟ ಇದೆ ಅಂತ್ಯ. ನಿನ್ ಮನ್ಸಲ್ಲಿ ನಾನು ಇಲ್ವಾ ಅಂದ್ರೆ ಇಲ್ಲ ಇದೀನಿ ಅಂತ್ಯ. ಹಾಗಾದ್ರೆ ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ಯಾ? ನಾನು ಹತ್ರ ಬಂದ್ರೆ ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ? ಯಾಕೆ ಹೇಳು. ಅದು ಆಗಲ್ಲ. ಬೇಡ ಬೇಡ, ಸಂಬಂಧ ಇಲ್ದೇ ಇರೋ ಕಾರಣ ಹೇಳ್ತೀಯ. ನನಗ್ ಬೇಕಾಗಿಲ್ಲ. ಕೈಲಾಶ್ ಅವರೇ, ಇಬ್ರು ಒಳ್ಳೆಯವ್ರೆ. ನೋಡಿದ್ರೆ ಇಬ್ರಿಗೂ ಒಬ್ರ ಮೇಲೊಬ್ರಿಗೆ ಪ್ರೀತಿ ಇದೆ ಅಂತಾನೆ ಅನ್ಸತ್ತೆ. ಆದ್ರೆ 4 ಗೋಡೆ ಮಧ್ಯೆ ರಾಧಿಕಾ ಅವಳ ಗಂಡನ್ ಯಾಕೆ ದೂರ ಇಡ್ತಿದ್ದಾಳೆ? ಶಕುಂತಲಾಗೆ ಬೇರೆಯವ್ರಿಗೆ ಗೊತ್ತಾಗದ ಹಾಗೆ ಯಾಕೆ ಮುಚ್ಚಿಡ್ತಾ ಇದ್ದಾಳೆ? ಇವರಿಬ್ಬರ ಮಧ್ಯೆ ಏನೋ ವಿಷಯ ಇದೆ. ಇವರಿಬ್ರು ಒಂದಾಗದೆ ದೂರ ಇದ್ದಾರಾ, ಇಲ್ಲ ಶಾಶ್ವತವಾಗಿ ದೂರ ಉಳ್ಕೊಂಡ್ಬಿಡ್ತಾರಾ? ಇವನೇನು ಎಷ್ಟು ಬೈದು ದೂರ ಕಳಿಸಿದ್ರು ಒಳ್ಳೆ ಜಿಗಣೆ ತರ ಅಂಟ್ಕೊಂಡೇ ಇದ್ದಾನಲ್ಲ. ಗ್ಯಾರಂಟಿಯಾಗಿ ನಮ್ ಮನೆ ಮುಂದೆಯಿಂದನೋ ಇಲ್ಲ ಅವನ್ ಮನೆಯಿಂದನೂ ಫೋನ್ ಮಾಡ್ತಿರ್ತಾನೆ. ಫೋನ್ ತೆಗೆದೇ ಇದ್ರೆ ಡೈರೆಕ್ಟ್ ಆಗಿ ಮನೆಗ್ ಬಂದ್ರು ಬಂದ್ಬಿಡ್ತಾನೆ. ಭಾವನೋ ರಾಧಿಕನೋ ನೋಡ್ಬಿಟ್ರೆ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಫೋನ್ ಮಾಡಿದೆ? ಯಾಕೆ ಹಾಗೆ ರೇಗಾಡ್ತಿದ್ಯಾ ಮಲ್ಲೇಶ್ವರಿ? ತಪ್ಪದೆ ಬಂದು ನನ್ನನ್ನು ಮೀಟ್ ಮಾಡ್ತೀನಿ ಅಂದೆ, ಬರ್ಲೇ ಇಲ್ಲ. ಕನಿಷ್ಠ ಪಕ್ಷ ಒಂದು ಫೋನ್ ಕೂಡ ಮಾಡಲಿಲ್ಲ. ಯಾಕೆ ಮಲ್ಲೇಶ್ವರಿ, ನನ್ನ ನಿಜವಾದ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ತಿರಸ್ಕಾರ ಮಾಡ್ತಿದ್ಯಾ? ಏನ್ ನಿನ್ ತಲೆ ಪ್ರೀತಿ? ಒಂದು ಫೋನ್ ಕೊಡಿಸ್ದೆ,
2 ಸಲ ಗಿಫ್ಟ್ ಕೊಡಿಸ್ದೆ, 3 ಸಲ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿದ್ಯಾ. ನನ್ನನ್ನೇನೋ ಮಹಾರಾಣಿ ತರ ನೋಡ್ಕೊಂಡು ನಿನ್ನ ಆಸ್ತಿ ನನಗ್ ಬರ್ದಿಟ್ಟು ಅಂತಾರ ಮಾತಾಡ್ತಿದ್ಯಾ. ಹೌದು, ನಿನ್ ಹತ್ರ ಏನಿದೆ ಅಂತ ನಾನ್ ನಿನ್ ಜೊತೆ ಬರ್ಬೇಕು. ಹೀಗ್ಯಾಕೆ ಇನ್ಸಲ್ಟ್ ಮಾಡ್ತಿದ್ಯಾ ಮಲ್ಲೇಶ್ವರಿ? ನೀನು ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಇವಾಗ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಹಾಗೆ ಪ್ರೀತಿನ ಆಸ್ತಿ ಅಂತಸ್ ಜೊತೆ ಬೆಲೆ ಕಟ್ಟಬಾರ್ದು. ಪ್ರೀತಿ ಅಂದ್ರೆ ಬೆಲೆ ಕಟ್ಟಕ್ಕಾಗದೆ ಇರೋದು. ಸಾಕ್ ನಿಲ್ಸು. ನಿನ್ ಮಾತು ಕೇಳೋ ತಾಳ್ಮೆ, ಇಂಟ್ರೆಸ್ಟ್ ಒಂದು ನನಗಿಲ್ಲ. ಇನ್ನು ಮುಂದೆ ಈ ಮನೆ ಹತ್ರ ಬರೋದು, ಫೋನ್ ಮಾಡೋದು, ಹಿಂಸೆ ಕೊಡೋದು ಮಾಡಿದ್ರೆ ನಿನ್ ಹೆಸರು ಬರೆದು ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ತೋಗ್ತೀನಿ. ಇದಕ್ ಮುಂಚೆ ಬಾಯಲ್ಲಿ ಹೇಳಿದ್ದೆ, ಇನ್ನು ಮೇಲೆ ಮಾಡಿ ತೋರಿಸ್ತೀನಿ. ಜೀವನ ಪೂರ್ತಿ ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ. ಇಡು ಫೋನ್. ಅಂತೂ ಪೀಡೆ ತೊಲಗ್ತು. ಇನ್ನು ಜೀವನದಲ್ಲಿ ನನ್ನ ತಂಟೆಗೆ ಬರಲ್ಲ. ಹೊಟ್ಟೆ ತಾಳ ಹಾಕ್ತಿದೆ ಅಜ್ಜಿ. ನಂಗೂ ಹಸುವಾಗ್ತಿದೆ ಕಣೆ, ಊಟ ಮಾಡೋಣ ಬಾ. ಏನೇ ಇದು? ನೀನೇ ಟೇಬಲ್ ರೆಡಿ ಮಾಡ್ತಿದ್ಯಾಮ್ಮ? ಅಡಿಗೆನೂ ನಾನೇ ಮಾಡಿದ್ದು ನೇಹಾ. ಅಜ್ಜಿ, ಇದ್ ಕನ್ಸ ನಿಜನಾ? ಯಾಕಜ್ಜಿ ಗಿಲ್ದೆ? ನಂಬಕ್ಕಾಗ್ದಿರೋ ವಿಷಯ ಇದ್ದಾಗ ಅದು ಕನ್ಸ ನಿಜಾನ ಅಂತ ಗೊತ್ತಾಗೋದಿಕ್ಕೆ ಹೀಗೆ ಗಿಲ್ಬೇಕು. ಹಾಗಾದ್ರೆ ನೀನೇ ಗಿಲ್ಕೋ. ನಂಗ್ ನೋವಾಗಲ್ವಾ? ಅಮ್ಮ ಸುನಂದ, ನಿನ್ ಆರೋಗ್ಯ, ಮಾನಸಿಕ ಪರಿಸ್ಥಿತಿ ಎಲ್ಲ ಸರಿಯಾಗೇ ಇದೆಯಲ್ಲಮ್ಮ? ಅದ್ಯಾಕ್ ಚಿಕ್ಕಮ್ಮ ಹೀಗ್ ಕೇಳ್ತಾ ಇದ್ದೀರಾ? ಜೀವನದಲ್ಲಿ ನಡೀದಿರೋ ಕೆಲಸ, ಆಶ್ಚರ್ಯವಾಗಿರೋ ಘಟನೆ ಕಣ್ಮುಂದೆ ನಡೆದಾಗ ನಂಬಕ್ಕಾಗ್ದೆ ಕೇಳ್ದೆ ಅಮ್ಮ. ಇದೆಲ್ಲ ನಿಜಾನೇ ತಾನೆ? ನಿಜಾನೇ ಚಿಕ್ಕಮ್ಮ. ನನ್ ಸೊಸೆ ಪ್ರಿಯಾಗೋಸ್ಕರ ನಾನೇ ಸ್ಪೆಷಲ್ ಆಗಿ ಅಡಿಗೆ ಮಾಡಿದ್ದೀನಿ. ಅತ್ತೆ, ನನ್ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅತ್ತೆ. ನೀನ್ ಚಿಕ್ಕವಳಾದ್ರೂ ಇಷ್ಟು ದೊಡ್ಡ ಜವಾಬ್ದಾರಿ ತಗೊಂಡು ನನ್ನ ಈ ಸಮಸ್ಯೆಯಿಂದ ಪಾರ್ ಮಾಡಿದ್ದಕ್ಕೆ ನಾನೇ ನಿಂಗ್ ಥ್ಯಾಂಕ್ಸ್ ಹೇಳ್ಬೇಕು. ಈ ಸ್ವೀಟ್ ನಂಗೆ ತುಂಬಾ ಇಷ್ಟ. ಅಲ್ಲಿಡು. ಇದನ್ನೆಲ್ಲ ಮಾಡಿದ್ದು ಪ್ರಿಯಾಗೋಸ್ಕರ. ಅವಳು ತಿಂದಾದ್ಮೇಲೆ ನೀವ್ ತಿನ್ಬೇಕು. ಅದ್ರಲ್ಲೂ ನಿನ್ನ ಅತ್ತಿಗೆ ಹೇಳಿದ್ಮೇಲೆ ತಿನ್ಬೇಕು. ಕೇಳಿಸ್ಕೊಂಡ ಅಮರ್? ನೀನ್ ಹೆಂಡತಿ ಆ ಸಮಸ್ಯೆ ತೀರ್ಸಿದ್ಲಂತ ಸೊಸೆ ಮೇಲೆ ಎಷ್ಟು ಪ್ರೀತಿ ಬಂದ್ಬಿಟ್ಟಿದೆ. ಏನ್ ಅನುಕಂಪ ಬಂದಿದೆ ಅಂತ. ಏನ್ ಮಾಡೋದಜ್ಜಿ, ಯಾವ ಫೀಲಿಂಗ್ ಆದ್ರೂ ಓವರ್ ಆಗೇ ಇರುತ್ತೆ. ಕೋಪ ಬಂದ್ರೂ ಕಷ್ಟನೇ, ಪ್ರೀತಿ ಬಂದ್ರೂ ಕಷ್ಟನೇ. ಕೂತ್ಕೋ ಪ್ರಿಯಾ. ಅಯ್ಯೋ ಅತ್ತೆ, ಪರವಾಗಿಲ್ಲ ಅತ್ತೆ. ಕೂತ್ಕೋ, ಪರವಾಗಿಲ್ಲ ಪ್ರಿಯಾ. ಅಯ್ಯೋ ಬೇಡ ಅತ್ತೆ, ಪ್ಲೀಸ್ ಕೂತ್ಕೋಮ್ಮ. ಕೂತ್ಕೋ, ಏನಾಗಲ್ಲ. ಇವತ್ ನಾನೇ ನಿಂಗ್ ಬಡಿಸ್ತೀನಿ. ಅಯ್ಯೋ ಕೂತ್ಕೋ. ಬೇಡ, ಪರವಾಗಿಲ್ಲ, ಕೂತ್ಕೋಮ್ಮ. ಕೂತ್ಕೋ ಅಂದೆ. ಕೂತ್ಕೋ. ನಾನ್ ಕಣ್ಣಲ್ಲಿ ನೋಡ್ತಿರೋದೆಲ್ಲ ನಿಜಾನಾ? ನೀನು ಸೊಸೆ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ? ಪ್ರೀತಿಯಿಂದ ಬಡಿಸ್ತೀನಿ ಅಂತಿದ್ಯಾ? ನಂಗೇನೋ ನಂಬಕ್ಕೆ ಆಗ್ತಿಲ್ಲ. ಏನಿದೆಲ್ಲ? ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಲ್ಲ, ಅದಕ್ಕೆ.